ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಆ್ಯಂಡ್ ಅಕ್ಕಮ್ಮನ ಲಡ್ಡು ಆಗಿ ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ನನಗೂ ಭಾಗ್ಯಲಕ್ಷ್ಮಿಗೂ ತುಂಬ ಪ್ರೀತಿಯ ಫೇವ್ರೆಟ್ ಮೂಮೆಂಟ್ಸ್ ಇದೆ. ಐ ಥಿಂಕ್ ದ ಬೆಸ್ಟ್ ಮೂಮೆಂಟ್ ನಾನು ಪರ್ಸ್ನಲಿ ಫೀಲ್ ಆಗಿದ್ದ ಮೂಮೆಂಟ್ ಅಂತ ಅಂದರೆ ಲಕ್ಷ್ಮಿ ಮದುವೆ ಹಿಂದಿನ ದಿನ ನೈಟ್ ಭಾಗ್ಯ ಆ್ಯಂಡ್ ಲಕ್ಷ್ಮಿ ಕುತ್ಕೊಂಡು ಮಾತಾಡೋ ಕಾನ್ವರ್ಸೇಷನ್. ಐ ಥಿಂಕ್ ಅದು ಬರೀ ಒಂದು ಭಾಗ್ಯ ಆ್ಯಂಡ್ ಲಕ್ಷ್ಮಿ ಕಾನ್ವರ್ಸೇಷನ್ ಆಗಿರಲಿಲ್ಲ, ಭೂಮಿ ಅಂಡ್ ಸುಷ್ಮಾ ಅಕ್ಕ ಕಾನ್ವರ್ಸೇಷನ್ ಕೂಡ ಆಗಿತ್ತು. ಬಿಕಾಸ್ ನೆಕ್ಸ್ಟ್ ಡೇ ಇಂದ ನಾವು ಒಂದೇ ಮನೆಯಲ್ಲಿ ಇರೋದಕ್ಕಾಗಲ್ಲ ಅಂಡ್ ಒಂದೇ ಮನೆಯಲ್ಲಿ ಶೂಟ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಿತ್ತು. ಸೊ ಆ ಮೊಮೆಂಟ್ ಅಲ್ಲಿ ಆ ಲಕ್ಷ್ಮಿ ಒಂದು ಮಾತು, ಐ ಥಿಂಕ್ ಅದ್ ನಾನು ಇವತ್ತಿಗೂ ಮರೆಯಲ್ಲ. ಅದು ಎಲ್ಲಾ ಹೆಣ್ಮಕ್ಳ ಜೀವನದಲ್ಲೂ ಅದೊಂದು ಮಾತಿರುತ್ತೆ. ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ನೆಕ್ಸ್ಟ್ ನನ್ನ ತವ್ರ ಮನೆಗೆ ನಾನೇ ಗೆಸ್ಟ್ ಆಗಿ ಬರ್ತೀನಿ ಅನ್ನೋ ಒಂದು ಮಾತಿದೆಯಲ್ಲ, ಐ ಥಿಂಕ್ ಅವತ್ತು ನಾವು ಜಸ್ಟ್ ಆಕ್ಟಿಂಗ್ ಅಲ್ಲಿ ನಾವು ಹತ್ತಿದ್ದಲ್ಲ, ನಾವು ರಿಯಲ್ ಆಗಿ ನಾನು ಸುಷ್ಮಾ ಅಕ್ಕ ಅಳ್ತಾ ಇದ್ವಿ ಆ ನೈಟ್. ಐ ಥಿಂಕ್ ಅದು ನನ್ನ ಫೇವ್ರೆಟ್ ಮೋಸ್ಟ್ ಸೀನ್ ಭಾಗ್ಯಲಕ್ಷ್ಮಿನಲ್ಲಿ. ಕಿಲ್ಲರ್ ಸೀನ್ ಅಂತ ಬಂದ್ರೆ ಭಾಗ್ಯಲಕ್ಷ್ಮಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಆಗಿ ಲಕ್ಷ್ಮೀ ಬಾರಮ್ಮ ಆಯ್ತು. ಸೊ ಅವಾಗ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗಿದ್ದು ಅದು ಜಸ್ಟ್ ನನಗೆ ಪಾತ್ರ ಆಗಿರ್ಲಿಲ್ಲ, ಅದು ಒಂದು ಚಾಲೆಂಜ್ ಆಗಿತ್ತು. ಲಕ್ಷ್ಮಿಗೆ ಮಾತ್ರ ಅಲ್ಲ, ಭೂಮಿ ಕೂಡ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಲಕ್ಷ್ಮಿ ಪಾತ್ರದಲ್ಲಿ ಕೀರ್ತಿನ ತೋರಿಸೋದು ಜನಕ್ಕೆ ತುಂಬಾ ಇಷ್ಟ ಆಗಿ ಐ ಥಿಂಕ್ ನಾವು ಅವಾಗ ನಂಬರ್ 1 ಪ್ಲೇಸ್ ಕೂಡ ಬಂದ್ವಿ. ಅದು ನನ್ನ ಫೇವ್ರೆಟ್ ಅಂಡ್ ಕಿಲ್ಲರ್ ಸೀನ್. ಭಾಗ್ಯಲಕ್ಷ್ಮಿ ನನ್ನ ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿದೆ. ನಾನು ಇವತ್ತಿಗೂ ಮರ್ತಿಲ್ಲ. TVS ಗಾಡಿ, ಕಿರಾಣಿ ಅಂಗಡಿ, ಸೀನಣ್ಣ, ದೊಡ್ಡಪ್ಪ, ದೊಡ್ಡಮ್ಮ ಅಂಡ್ ಅಲ್ಲಿಂದ ನಾನು ಅಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದಿದ್ದು. ಇದು ಜಸ್ಟ್ ನನಗೆ ಕ್ಯಾರೆಕ್ಟರ್ಸ್ ಆಗಿರ್ಲಿಲ್ಲ, ನನಗೆ ಇದೊಂದು ಕುಟುಂಬನೇ ಆಗಿತ್ತು. ನನ್ನ ಭಾಗ್ಯಲಕ್ಷ್ಮಿ ಅಂತ ಅಂದ್ರೆ ಅದು ನನ್ನ ಮೊದಲನೇ ಹೆಜ್ಜೆ ಅಷ್ಟೇ ಅಲ್ಲ, ನಾನು ಮರೆಯಕ್ಕಾಗ್ದಿರೋ ಅಂತ ಹೆಜ್ಜೆ. ಎಸ್, ಭಾಗ್ಯಲಕ್ಷ್ಮಿನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಮೇನ್ಲಿ ಅಕ್ಕಮ್ಮ ಅಂಡ್ ಲಡ್ಡು ಬಾಂಡಿಂಗ್ ಆಗಿರ್ಬೋದು. ಅಂಡ್ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಲಕ್ಷ್ಮೀ ಬಾರಮ್ಮ ನನ್ನ ಗಂಡನ ಮನೆ ಆಗಿರ್ಬೋದು, ಆದ್ರೆ ನನ್ನ ತವ್ರ ಮನೆ ಯಾವತ್ತಿದ್ರು ಭಾಗ್ಯಲಕ್ಷ್ಮಿನೇ. ಸೊ ನನ್ನ ತವ್ರ ಮನೆನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ನನ್ನ ತವ್ರ ಮನೇಲಿದ್ದ ಪ್ರತಿಯೊಬ್ಬರನ್ನು ಮಿಸ್ ಮಾಡ್ಕೋತೀನಿ. ಈ ಲಕ್ಷ್ಮಿ ಅನ್ನೋ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ಪ್ರಕಾಶ್ ಸರ್, ಜೈ ಮಾತಾ ಕಂಬೈನ್ಸ್ ಅಂಡ್ ಕಲರ್ಸ್ ಕನ್ನಡ, ಥ್ಯಾಂಕ್ ಯು ಸೋ ಮಚ್. ನನ್ನಲ್ಲಿರೋ ಆ ಟ್ಯಾಲೆಂಟ್ ನ ಗುರುತಿಸಿ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಅಂಡ್ ಪ್ರೇಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ನಿಮ್ಮ ಈ ಪ್ರೋತ್ಸಾಹ ಪ್ರೀತಿಯಿಂದ ಭಾಗ್ಯಲಕ್ಷ್ಮಿ ಯಶಸ್ವಿಯಾಗಿ 1000 ಸಂಚಿಕೆಗಳನ್ನ ಪೂರೈಸಿ ಮುಂದಕ್ಕೆ ಹೋಗ್ತಿತ್ತು. ಸೊ ಇವಾಗ ವಿದಾಯ ಹೇಳೋದಕ್ಕೆ ಮನ್ಸಿಲ್ಲ, ಬಟ್ ಸ್ಟಿಲ್ ಸೈನಿಂಗ್ ಆಫ್ ಲಕ್ಷ್ಮಿ ಅಂಡ್ ನಿಮ್ಮ ಪ್ರೀತಿಯ ಅಕ್ಕಮ್ಮನ ಲಡ್ಡು. ಥ್ಯಾಂಕ್ ಯು.